ಶ್ರೀಪಾದ್ ಪಾಟೀಲ್ ಒಂದ್ ಕಡೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿ ಹೇಗೋ ಒಪ್ಪಿಸಿದೆ. 3300 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ಎಲ್ಲರೂ ಓಕೆ ಅಂದಾಗ ಒಬ್ಬರು ಇದಕ್ಕೆ ಒಪ್ಪಲಿಲ್ಲ. ಇದು ಒಂದ್ ರೀತಿ ಹೈ ಡ್ರಾಮಾಗೆ ಅಲ್ಲಿ ಕಾರಣ ಆಯ್ತು. ಸರ್ಕಾರದ 3300 ರೂಪಾಯಿ ಅನೌನ್ಸ್ಮೆಂಟ್ ಅನ್ನ ನಿರಾಣಿ ಅವರು ಒಪ್ಪಿಲ್ಲ, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3300 ರೂಪಾಯಿ ನಿಗದಿಗೆ ನಿರಾಣಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆಗಿನ ಸಭೆಯಲ್ಲೇ ಮುರುಗೇಶ್ ನಿರಾಣಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಮಾಜಿ ಸಚಿವ ಒಪ್ಪಿಲ್ಲ. ಮುರುಗೇಶ್ ನಿರಾಣಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೌದು. ನಿರಾಣಿ ಜೊತೆಗೆ ಹಲವು ಕಾರ್ಖಾನೆ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಹಣ ಕೊಡೋದಕ್ಕಾಗಲ್ಲ ಅಂತ ನಿರಾಣಿ ಆಕ್ಷೇಪಿಸಿದ್ದಾರೆ. ಸಿಎಂ ಸಭೆಯಲ್ಲಿ ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮುರುಗೇಶ್ ನಿರಾಣಿ. ಈ ವೇಳೆ ನಿರಾಣಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಎಲ್ಲ ಒಪ್ಪಿದ ಮೇಲೆ ನಿನ್ನೊಬ್ಬಂದೇನಯ್ಯ ಅಂತ ಸಿಎಂ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಗರಂ ಆಗ್ತಾ ಇದ್ದಂತೆ ಹೊರ ನಡೆದಿದ್ದಾರೆ ನಿರಾಣಿ ಅವರು. ಸಭೆಯಿಂದಲೇ ಆಚೆ ಬಂದಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಈ ಸಂದರ್ಭದಲ್ಲಿ ಈ ರೀತಿಯ ಸೀನ್ ಅಲ್ಲಿ ಕ್ರಿಯೇಟ್ ಆಯ್ತು. ಮುರುಗೇಶ್ ನಿರಾಣಿ ಅವರು ಸರ್ಕಾರದ ನಿರ್ಧಾರವನ್ನ ಒಪ್ಪಲಿಲ್ಲ, ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಲಿಲ್ಲ. ಶ್ರೀಪಾದ್ ಪಾಟೀಲ್ ಒಂದ್ ಕಡೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿ ಹೇಗೋ ಒಪ್ಪಿಸಿದೆ. 3300 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ಎಲ್ಲರೂ ಓಕೆ ಅಂದಾಗ ಒಬ್ಬರು ಇದಕ್ಕೆ ಒಪ್ಪಲಿಲ್ಲ. ಇದು ಒಂದ್ ರೀತಿ ಹೈ ಡ್ರಾಮಾಗೆ ಅಲ್ಲಿ ಕಾರಣ ಆಯ್ತು. ಸರ್ಕಾರದ 3300 ರೂಪಾಯಿ ಅನೌನ್ಸ್ಮೆಂಟ್ ಅನ್ನ ನಿರಾಣಿ ಅವರು ಒಪ್ಪಿಲ್ಲ, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3300 ರೂಪಾಯಿ ನಿಗದಿಗೆ ನಿರಾಣಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆಗಿನ ಸಭೆಯಲ್ಲೇ ಮುರುಗೇಶ್ ನಿರಾಣಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಮಾಜಿ ಸಚಿವ ಒಪ್ಪಿಲ್ಲ. ಮುರುಗೇಶ್ ನಿರಾಣಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೌದು. ನಿರಾಣಿ ಜೊತೆಗೆ ಹಲವು ಕಾರ್ಖಾನೆ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಹಣ ಕೊಡೋದಕ್ಕಾಗಲ್ಲ ಅಂತ ನಿರಾಣಿ ಆಕ್ಷೇಪಿಸಿದ್ದಾರೆ. ಸಿಎಂ ಸಭೆಯಲ್ಲಿ ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮುರುಗೇಶ್ ನಿರಾಣಿ. ಈ ವೇಳೆ ನಿರಾಣಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಎಲ್ಲ ಒಪ್ಪಿದ ಮೇಲೆ ನಿನ್ನೊಬ್ಬಂದೇನಯ್ಯ ಅಂತ ಸಿಎಂ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಗರಂ ಆಗ್ತಾ ಇದ್ದಂತೆ ಹೊರ ನಡೆದಿದ್ದಾರೆ ನಿರಾಣಿ ಅವರು. ಸಭೆಯಿಂದಲೇ ಆಚೆ ಬಂದಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಈ ಸಂದರ್ಭದಲ್ಲಿ ಈ ರೀತಿಯ ಸೀನ್ ಅಲ್ಲಿ ಕ್ರಿಯೇಟ್ ಆಯ್ತು. ಮುರುಗೇಶ್ ನಿರಾಣಿ ಅವರು ಸರ್ಕಾರದ ನಿರ್ಧಾರವನ್ನ ಒಪ್ಪಲಿಲ್ಲ, ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಲಿಲ್ಲ. ಶ್ರೀಪಾದ್ ಪಾಟೀಲ್ ಒಂದ್ ಕಡೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿ ಹೇಗೋ ಒಪ್ಪಿಸಿದೆ. 3300 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ಎಲ್ಲರೂ ಓಕೆ ಅಂದಾಗ ಒಬ್ಬರು ಇದಕ್ಕೆ ಒಪ್ಪಲಿಲ್ಲ. ಇದು ಒಂದ್ ರೀತಿ ಹೈ ಡ್ರಾಮಾಗೆ ಅಲ್ಲಿ ಕಾರಣ ಆಯ್ತು. ಸರ್ಕಾರದ 3300 ರೂಪಾಯಿ ಅನೌನ್ಸ್ಮೆಂಟ್ ಅನ್ನ ನಿರಾಣಿ ಅವರು ಒಪ್ಪಿಲ್ಲ, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3300 ರೂಪಾಯಿ ನಿಗದಿಗೆ ನಿರಾಣಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆಗಿನ ಸಭೆಯಲ್ಲೇ ಮುರುಗೇಶ್ ನಿರಾಣಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಮಾಜಿ ಸಚಿವ ಒಪ್ಪಿಲ್ಲ. ಮುರುಗೇಶ್ ನಿರಾಣಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೌದು. ನಿರಾಣಿ ಜೊತೆಗೆ ಹಲವು ಕಾರ್ಖಾನೆ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಹಣ ಕೊಡೋದಕ್ಕಾಗಲ್ಲ ಅಂತ ನಿರಾಣಿ ಆಕ್ಷೇಪಿಸಿದ್ದಾರೆ. ಸಿಎಂ ಸಭೆಯಲ್ಲಿ ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮುರುಗೇಶ್ ನಿರಾಣಿ. ಈ ವೇಳೆ ನಿರಾಣಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಎಲ್ಲ ಒಪ್ಪಿದ ಮೇಲೆ ನಿನ್ನೊಬ್ಬಂದೇನಯ್ಯ ಅಂತ ಸಿಎಂ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಗರಂ ಆಗ್ತಾ ಇದ್ದಂತೆ ಹೊರ ನಡೆದಿದ್ದಾರೆ ನಿರಾಣಿ ಅವರು. ಸಭೆಯಿಂದಲೇ ಆಚೆ ಬಂದಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಈ ಸಂದರ್ಭದಲ್ಲಿ ಈ ರೀತಿಯ ಸೀನ್ ಅಲ್ಲಿ ಕ್ರಿಯೇಟ್ ಆಯ್ತು. ಮುರುಗೇಶ್ ನಿರಾಣಿ ಅವರು ಸರ್ಕಾರದ ನಿರ್ಧಾರವನ್ನ ಒಪ್ಪಲಿಲ್ಲ, ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಲಿಲ್ಲ. ಶ್ರೀಪಾದ್ ಪಾಟೀಲ್ ಒಂದ್ ಕಡೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿ ಹೇಗೋ ಒಪ್ಪಿಸಿದೆ. 3300 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ಎಲ್ಲರೂ ಓಕೆ ಅಂದಾಗ
ಒಬ್ಬರು ಇದಕ್ಕೆ ಒಪ್ಪಲಿಲ್ಲ. ಇದು ಒಂದು ರೀತಿ ಹೈ ಡ್ರಾಮಾಗೆ ಅಲ್ಲಿ ಕಾರಣ ಆಯ್ತು. ಸರ್ಕಾರದ 3,300 ರೂಪಾಯಿ ಅನೌನ್ಸ್ಮೆಂಟ್ ಅನ್ನ ನಿರಾಣಿ ಅವರು ಒಪ್ಪಿಲ್ಲ, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿಗೆ ನಿರಾಣಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆಗಿನ ಸಭೆಯಲ್ಲೇ ಮುರುಗೇಶ್ ನಿರಾಣಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಮಾಜಿ ಸಚಿವ ಒಪ್ಪಿಲ್ಲ. ಮುರುಗೇಶ್ ನಿರಾಣಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೌದು. ನಿರಾಣಿ ಜೊತೆಗೆ ಹಲವು ಕಾರ್ಖಾನೆ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಹಣ ಕೊಡೋದಕ್ಕಾಗಲ್ಲ ಅಂತ ನಿರಾಣಿ ಆಕ್ಷೇಪಿಸಿದ್ದಾರೆ. ಸಿಎಂ ಸಭೆಯಲ್ಲಿ ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮುರುಗೇಶ್ ನಿರಾಣಿ. ಈ ವೇಳೆ ನಿರಾಣಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಎಲ್ಲ ಒಪ್ಪಿದ ಮೇಲೆ ನಿನ್ನೊಬ್ಬಂದೇನಯ್ಯ ಅಂತ ಸಿಎಂ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಗರಂ ಆಗ್ತಾ ಇದ್ದಂತೆ ಹೊರ ನಡೆದಿದ್ದಾರೆ ನಿರಾಣಿ ಅವರು. ಸಭೆಯಿಂದಲೇ ಆಚೆ ಬಂದಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಈ ಸಂದರ್ಭದಲ್ಲಿ ಈ ರೀತಿಯ ಸೀನ್ ಅಲ್ಲಿ ಕ್ರಿಯೇಟ್ ಆಯ್ತು. ಮುರುಗೇಶ್ ನಿರಾಣಿ ಅವರು ಸರ್ಕಾರದ ನಿರ್ಧಾರವನ್ನ ಒಪ್ಪಲಿಲ್ಲ, ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ಪಲಿಲ್ಲ. ಶ್ರೀಪಾದ್ ಪಾಟೀಲ್ ಒಂದ್ ಕಡೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿ ಹೇಗೋ ಒಪ್ಪಿಸಿದೆ. 3,300 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ಎಲ್ಲರೂ ಓಕೆ ಅಂದಾಗ ಒಬ್ಬರು ಇದಕ್ಕೆ ಒಪ್ಪಲಿಲ್ಲ. ಇದು ಒಂದು ರೀತಿ ಹೈ ಡ್ರಾಮಾಗೆ ಅಲ್ಲಿ ಕಾರಣ ಆಯ್ತು. ಸರ್ಕಾರದ 3,300 ರೂಪಾಯಿ ಅನೌನ್ಸ್ಮೆಂಟ್ ಅನ್ನ ನಿರಾಣಿ ಅವರು ಒಪ್ಪಿಲ್ಲ, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿಗೆ ನಿರಾಣಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆಗಿನ ಸಭೆಯಲ್ಲೇ ಮುರುಗೇಶ್ ನಿರಾಣಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಮಾಜಿ ಸಚಿವ ಒಪ್ಪಿಲ್ಲ. ಮುರುಗೇಶ್ ನಿರಾಣಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೌದು. ನಿರಾಣಿ ಜೊತೆಗೆ ಹಲವು ಕಾರ್ಖಾನೆ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಹಣ ಕೊಡೋದಕ್ಕಾಗಲ್ಲ ಅಂತ ನಿರಾಣಿ ಆಕ್ಷೇಪಿಸಿದ್ದಾರೆ. ಸಿಎಂ ಸಭೆಯಲ್ಲಿ ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮುರುಗೇಶ್ ನಿರಾಣಿ. ಈ ವೇಳೆ ನಿರಾಣಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಎಲ್ಲ ಒಪ್ಪಿದ ಮೇಲೆ ನಿನ್ನೊಬ್ಬಂದೇನಯ್ಯ ಅಂತ ಸಿಎಂ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಗರಂ ಆಗ್ತಾ ಇದ್ದಂತೆ ಹೊರ ನಡೆದಿದ್ದಾರೆ ನಿರಾಣಿ ಅವರು. ಸಭೆಯಿಂದಲೇ ಆಚೆ ಬಂದಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಈ ಸಂದರ್ಭದಲ್ಲಿ ಈ ರೀತಿಯ ಸೀನ್ ಅಲ್ಲಿ ಕ್ರಿಯೇಟ್ ಆಯ್ತು. ಮುರುಗೇಶ್ ನಿರಾಣಿ ಅವರು ಸರ್ಕಾರದ ನಿರ್ಧಾರವನ್ನ ಒಪ್ಪಲಿಲ್ಲ, ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ಪಲಿಲ್ಲ. ಶ್ರೀಪಾದ್ ಪಾಟೀಲ್ ಒಂದ್ ಕಡೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿ ಹೇಗೋ ಒಪ್ಪಿಸಿದೆ. 3,300 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ಎಲ್ಲರೂ ಓಕೆ ಅಂದಾಗ ಒಬ್ಬರು ಇದಕ್ಕೆ ಒಪ್ಪಲಿಲ್ಲ. ಇದು ಒಂದು ರೀತಿ ಹೈ ಡ್ರಾಮಾಗೆ ಅಲ್ಲಿ ಕಾರಣ ಆಯ್ತು. ಸರ್ಕಾರದ 3,300 ರೂಪಾಯಿ ಅನೌನ್ಸ್ಮೆಂಟ್ ಅನ್ನ ನಿರಾಣಿ ಅವರು ಒಪ್ಪಿಲ್ಲ, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿಗೆ ನಿರಾಣಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆಗಿನ ಸಭೆಯಲ್ಲೇ ಮುರುಗೇಶ್ ನಿರಾಣಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಮಾಜಿ ಸಚಿವ ಒಪ್ಪಿಲ್ಲ. ಮುರುಗೇಶ್ ನಿರಾಣಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೌದು. ನಿರಾಣಿ ಜೊತೆಗೆ ಹಲವು ಕಾರ್ಖಾನೆ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಹಣ ಕೊಡೋದಕ್ಕಾಗಲ್ಲ ಅಂತ ನಿರಾಣಿ ಆಕ್ಷೇಪಿಸಿದ್ದಾರೆ. ಸಿಎಂ ಸಭೆಯಲ್ಲಿ ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮುರುಗೇಶ್ ನಿರಾಣಿ. ಈ ವೇಳೆ ನಿರಾಣಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಎಲ್ಲ ಒಪ್ಪಿದ ಮೇಲೆ ನಿನ್ನೊಬ್ಬಂದೇನಯ್ಯ ಅಂತ ಸಿಎಂ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಗರಂ ಆಗ್ತಾ ಇದ್ದಂತೆ ಹೊರ ನಡೆದಿದ್ದಾರೆ ನಿರಾಣಿ ಅವರು. ಸಭೆಯಿಂದಲೇ ಆಚೆ ಬಂದಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಈ ಸಂದರ್ಭದಲ್ಲಿ ಈ ರೀತಿಯ ಸೀನ್ ಅಲ್ಲಿ ಕ್ರಿಯೇಟ್ ಆಯ್ತು. ಮುರುಗೇಶ್ ನಿರಾಣಿ ಅವರು ಸರ್ಕಾರದ ನಿರ್ಧಾರವನ್ನ ಒಪ್ಪಲಿಲ್ಲ, ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ಪಲಿಲ್ಲ. ನಮಗೇನು ಗೊತ್ತಿಲ್ಲ.